ರೈತ ಬಾಂಧವರೇ ಎಲ್ಲರಿಗೂ ಗುಡ್ ಮಾರ್ನಿಂಗ್, ಬೆಳಗಿನ ಶುಭೋದಯ. ಇವತ್ತು ನೆಲಮಂಗಲ ತಾಲೂಕಲ್ಲಿ ಒಬ್ಬ ರೈತರು ನನಗೆ ವಿಸಿಟಿಂಗ್ ಕರೆದಿದ್ದರು. ಅಡಿಕೆ ಗಿಡಕ್ಕೆ ಹೋಗಿದ್ದೆ. ನನ್ನ ಕಂಪನಿ ಧನ್ವಂತ್ರಿ ಪ್ರಾಡಕ್ಟ್ನ ರೆಫರ್ ಮಾಡಿದೆ. ನನ್ನ ಧನ್ವಂತ್ರಿ ಲೋಕ ಸಿರಿ ಪ್ರಾಡಕ್ಟ್ನ ರೆಫರ್ ಮಾಡಿದೆ. ಅಗ್ನಿಗಾರ್ಡು ಸೂಪರ್ ಫೈನು 10 ಸೆಟ್ಟು, ಅಗ್ನಿಗಾರ್ಡು 10 ಸೆಟ್ಟು ಸೂಪರ್ ಫೈನು. ಹಾಗೆ 3000 ಅಡಿಕೆ ಗಿಡ ಇದೆ, 1000 ತೆಂಗಿನ ಗಿಡ ಇದೆ. ಎರಡಕ್ಕೂ ಕೂಡ ನಾನು ಬ್ರಹ್ಮಾಸ್ತ್ರ ಮಾಡಿಸ್ತಾ ಇದ್ದೀನಿ. ನೋಡಿ, ಆ ರೈತರು ದೊಡ್ಡ ಗಿಡ ತೆಂಗಿನ ಗಿಡ ಇರೋದ್ರಿಂದ ಅವರು ರೈತರು ತುಂಬ ಖುಷಿಯಾಯಿತು ನನ್ನ ಪ್ರಾಡಕ್ಟ್ನ ರೆಫರ್ ಮಾಡಿದ್ದಕ್ಕೆ. ಈ ಥರ ಹುಳ ಇದೆ ಅಂತ ನಾವು ನೋಡೇ ಇಲ್ಲ ಮೇಡಮ್, ಇದೇ ಫಸ್ಟ್ ನಾವು ನೋಡ್ತಾ ಇರೋದು, ಅಡಿಕೆ ಗಿಡದಲ್ಲಿ ಹುಳ ಇರೋದ ಅಂತ ಹೇಳಿದ್ರು. ಸರ್, ಇದೇ ಥರ ಬ್ರಹ್ಮಾಸ್ತ್ರ ಮಾಡೋದ್ರಿಂದ ಹೋಗುತ್ತೆ ಅಂತ ಹೇಳಿದೆ. ಮೇಡಮ್, ಅದೇನು ರೆಮಿಡಿ ಬೇಕೋ ನಮಗೆ ಕೊಟ್ಟು ನೀವು ನಿಂತ್ಕೊಂಡು ಖುದ್ದಾಗಿ ಮಾಡಿಸಿ ಅಂದರು. ನೋಡಿ, ನಾನು ಇವತ್ತು ಈ ದಿನ ಮಾಡ್ತಾ ಇರೋ ವಿಡಿಯೋ ಇವತ್ತು ಅಡಿಕೆ ಗಿಡ ತೆಂಗಿನ ಗಿಡಕ್ಕೆ ನನ್ನ ಧನ್ವಂತ್ರಿ ಪ್ರಾಡಕ್ಟ್ನ ರೆಫರ್ ಮಾಡಿ ಯೂಸ್ ಮಾಡಿಸ್ತಾ ಇದ್ದೀನಿ. ತುಂಬ ಅದ್ಭುತವಾಗಿ ಇನ್ನು 7 ದಿನದಲ್ಲಿ ನಾನು ಫುಲ್ ಗ್ರೀನ್ ತಿರುಗುತ್ತೆ, ಹುಳ ಎಲ್ಲ ಇಮಿಡಿಯೇಟ್ಲಿ ಸಾಯುತ್ತೆ. ರೈತ ಖುಷಿ ಆಯಿತು. ಮೇಡಮ್, ಹುಳ ಎಲ್ಲ ಸಾಯ್ತಿದೆಯಲ್ಲ, ಮತ್ತು ಇನ್ನೂ ಏನಿದೆ ನಿಮ್ಮ ಕಂಪನಿಲಿ ಅಂತ ಕೇಳಿದ್ರು. ನಾನು ಹೇಳಿದೆ, ಗ್ರೋತ್ ಪ್ರಮೋಟರ್ ಎಲ್ಲ ಇದೆ ಸರ್, ಏನೇ ವೈಟ್ ಬೇರೆಲ್ಲ ಜಾಸ್ತಿಯಾಗಿ ವೈಟ್ ರೋಸ್ ಮತ್ತು ಹರಳು ಇರೋದಕ್ಕೆ ಎಲ್ಲದಕ್ಕೂ ಇದೆ ಸರ್, ನಮ್ಮಲ್ಲಿ ಡೆವಲಪ್ಮೆಂಟ್ಗೂ ಕೂಡ ಇದೆ ಅಂದರೆ. ಸರಿ ಮೇಡಮ್, ಇದನ್ನು ಹೆಂಗೆ ಮಾಡಬೇಕು ಅಂತ ಕೇಳಿದ್ರು. ನಾನು ಹೇಳಿದೆ, ಸರ್, ಇವತ್ತು ಬ್ರಹ್ಮಾಸ್ತ್ರ ಮಾಡಿದ್ದು 1 ವಾರದಲ್ಲಿ ನಾನು ಗ್ರೋತ್ಗೆ ಕೊಡಬೇಕು ಸರ್. ಯಾಕೆ ನಾನು 1 ವಾರದಲ್ಲಿ ಗ್ರೋತಿಗೆ ಕೊಡಿ ಇಂಥ ರೈತರಿಗೆ ನಾನು ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡ್ತೀನಿ ಅಂದರೆ, ಏನು ನಾವು ಬ್ರಹ್ಮಾಸ್ತ್ರ ಮಾಡಿರ್ತೀವೋ ಆ ವಾರದೊಳಗೆ ನಾವು ಕೊಟ್ಟರೆ ಮೇಲೆ ಹುಳನೂ ಕೂಡ ಸಾಯುತ್ತೆ, ಕೆಳಗಡೆ ಗಿಡ ವೀಕ್ ಇರೋದ್ರಿಂದ ನಿಶಕ್ತಿ ಥರ ಇರುತ್ತೆ. ಹಾಗಾಗಿ ಗಿಡ ಸ್ಟ್ರಾಂಗಾಗಿ ಗಿಡ ಚೆನ್ನಾಗಿ ಬರುತ್ತೆ, ಫುಲ್ಲು ಗ್ರೀನ್ ಬರುತ್ತೆ, ಡೆವಲಪ್ಮೆಂಟು ಚೆನ್ನಾಗಿರುತ್ತೆ. ನಾನು ಪ್ರತಿಯೊಬ್ಬ ರೈತರಿಗೆ ಹೇಳೋದಷ್ಟೇ, ಪ್ರತಿಯೊಬ್ಬರು ಕೆಮಿಕಲ್ನ ಯೂಸ್ ಮಾಡಬೇಡಿ, ಆರ್ಗ್ಯಾನಿಕ್ ಬನ್ನಿ. ಏನು ಮೇಡಮ್ ಕೆಮಿಕಲ್ನ ಯೂಸ್ ಮಾಡಬೇಡಿ ಅಂತ ಕೇಳ್ಬೋದು ನೀವು. ಕೆಮಿಕಲ್ ಯಾಕೆ ಯೂಸ್ ಮಾಡಬೇಡಿ ಅಂತ, ಯೂಸ್ ಮಾಡಬೇಕು ಏಕೆಂದರೆ ನಮ್ಮ ಭೂಮಿ ಹಾಲೆ ಕೆಮಿಕಲ್ಗೆ ಎಡಿಟ್ ಆಗಿರೋದ್ರಿಂದ. ಹಂಗಾಗಿ ನಾವು ಸ್ವಲ್ಪ ಕೆಮಿಕಲ್ ಇಷ್ಟೇ ಪ್ರಮಾಣ ಹಾಕಬೇಕು ಅಂತ ಹೇಳ್ತೀವಿ. ಆ ಪ್ರಮಾಣದಂತೆ ಹಾಕಿ ನೀವು ಬ್ರಹ್ಮಾಸ್ತ್ರ ಮಾಡಿದ್ದೇ ಆಗಲಿ, ನನ್ನ ಧನ್ವಂತ್ರಿ ಕಂಪನಿಯಿಂದ ಗ್ರೋತ್ಗೆ ಕೊಟ್ಟಿದ್ದಾಗಲಿ ತುಂಬ ಅದ್ಭುತವಾದ ರಿಸಲ್ಟ್ ಬರುತ್ತೆ ಅಂತ ಹೇಳ್ತೀನಿ. ರೈತ ಬಾಂಧವರೇ, ನಾನು ಪ್ರತಿಯೊಬ್ಬರಿಗೂ ಮನವರಿಕೆ ಮಾಡ್ಕೊಳ್ಳೋದು ಇಷ್ಟೇ, ಪ್ರತಿಯೊಬ್ಬರು ಕೆಮಿಕಲ್ನ ಯೂಸ್ ಮಾಡಬೇಡಿ. 35 ವರ್ಷ 45 ವರ್ಷಕ್ಕೆ ಈಗ ಎಲ್ರಿಗೂ ಹಾರ್ಟ್ ಅಟ್ಯಾಕ್, ಹೃದಯಾಘಾತ ಆಗ್ತಿದೆ. ಹಂಗಾಗಿ ನಾವು ಫಾಸ್ಟ್ ಫುಡ್ ತಿನ್ನೋದ್ರಿಂದ ಆ ಥರ ಆಗ್ತಿದೆ. ಪ್ರತಿಯೊಬ್ಬರು ಯಾರೆಲ್ಲ ನೋಡ್ತಾಯಿದ್ದೀರೋ ಲೈಕ್ ಮಾಡಿ.